ನಮಸ್ಕಾರ. ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಅಧ್ಯಕ್ಷರಾದಂತಹ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಪ್ರೊಫೆಸರ್ MD ನಂಜುಂಡಸ್ವಾಮಿ ಹುಟ್ಟಿದ್ದು 1936ರಲ್ಲಿ ಮೈಸೂರಿನಲ್ಲಿ. ಮೈಸೂರು ವಿಶ್ವವಿದ್ಯಾಲಯದಿಂದ ಜೈವಿಕ ವಿಜ್ಞಾನ ಮತ್ತು ಕಾನೂನು ಶಾಸ್ತ್ರದಲ್ಲಿ ಪದವಿಯನ್ನು, ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕಾನೂನು ಶಾಸ್ತ್ರದ ಸ್ನಾತಕೋತ್ತರ ಪದವಿಯನ್ನು ಪಡೆದ ಪ್ರೊಫೆಸರ್ ನಂಜುಂಡಸ್ವಾಮಿ ನೆದರ್ಲ್ಯಾಂಡ್ನ ಹೇಗ್ ಅಕಾಡೆಮಿ ಆಫ್ ಇಂಟರ್ನ್ಯಾಷನಲ್ ಲಾ ಸಂಸ್ಥೆಯಲ್ಲಿ ಉನ್ನತ ಅಧ್ಯಯನ ನಡೆಸಿ ಮತ್ತು ಪಶ್ಚಿಮ ಜರ್ಮನಿಯ ವಿಶ್ವವಿದ್ಯಾಲಯದಲ್ಲಿ PhD ಪಡೆದರು. 1964ರಿಂದ 1989ರವರೆಗೆ ಬೆಂಗಳೂರು, ಮೈಸೂರು ವಿಶ್ವವಿದ್ಯಾಲಯಗಳಲ್ಲಿ ನ್ಯಾಯಶಾಸ್ತ್ರದ ಪ್ರೊಫೆಸರ್ ಆಗಿ, ಸಂದರ್ಶಕ ಪ್ರೊಫೆಸರ್ ಆಗಿ ವೃತ್ತಿ ನಿರ್ವಹಿಸಿದರು. ಪ್ರೊಫೆಸರ್ ನಂಜುಂಡಸ್ವಾಮಿ ಅಪ್ಪಟ ಸಮಾಜವಾದಿ. 1968ರಲ್ಲಿ ಸಮಾಜವಾದದಿಂದ ಆಕರ್ಷಿತರಾಗಿ 1970ರವರೆಗೆ ರಾಜ್ಯದ ಕಾರ್ಯಕಾರಿ ಮಂಡಳಿಯಲ್ಲಿ, 70ರಿಂದ 74ರಲ್ಲಿ ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಯಲ್ಲಿ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. JPಯವರ ನವನಿರ್ಮಾಣ ಚಳವಳಿ, ಲೋಹಿಯಾ ಅವರ ಜತ್ಪತ್ ತೋಡು ಮತ್ತು ಪೆರಿಯಾರ್ ಅವರ ಚಳವಳಿಗಳಿಂದ ಪ್ರಭಾವಿತರಾಗಿದ್ದಾರೆ. ಡಾಕ್ಟರ್ ಕೋವೂರ್ ಅವರ ಪ್ರಗತಿಪರ ಜನಾಂದೋಲನಗಳಲ್ಲಿ ದುಡಿದಿದ್ದಾರೆ. 1980ರ ನಂತರ ರೈತ ಚಳವಳಿಯನ್ನು ಸಂಘಟಿಸಿದ್ದಾರೆ. ದಕ್ಷಿಣ ಏಷಿಯಾದ ರೈತ ಚಳವಳಿಗಳ ಸಮನ್ವಯವನ್ನು ನಡೆಸಿರುವ ಪ್ರೊಫೆಸರ್ ನಂಜುಂಡಸ್ವಾಮಿ 89-94ರಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ರೈತ ಸಮುದಾಯವನ್ನು ಪ್ರತಿನಿಧಿಸಿದ್ದಾರೆ. ಹಸಿರು ವಸ್ತ್ರವನ್ನು ಹೆಗಲ ಮೇಲೆ ಹಾಕಿ ಮುನ್ನಡೆದರೆ ಅಲ್ಲೊಂದು ಪ್ರತಿಭಟನೆ ಸಿದ್ಧ. ಜಾಗತೀಕರಣ, ಉದಾರೀಕರಣ, ಪೇಟೆಂಟ್, ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ಔಹಾರುವುದು, ರೈತರ ಕೃಷಿ ನೀತಿಗಾಗಿ ಚರ್ಚೆ, ಪ್ರತಿಭಟನೆ, ಚಳವಳಿ ಎಂದೆಲ್ಲ ಅಡ್ಡಾಡುವ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅನುಭವಿ, ಕೃಷಿ ತಜ್ಞ, ಚಿಂತಕ, ಅಪಾರ ಜ್ಞಾನಿ. ಜಾಗತೀಕರಣದ ಚೌಕಟ್ಟಿನೊಳಗೆ ನಮ್ಮ ಸರ್ಕಾರಗಳು ತಮ್ಮ ಅಧಿಕಾರಗಳನ್ನೇ ಕಳ್ಕೊಂತ ಇರುವಂತ ಕಾಲದಲ್ಲಿ ಯಾವ ರೀತಿ ಅಂತ ಹೇಳ್ತೀರಿ? ವಿಶ್ವ ವ್ಯಾಪಾರಿ ಸಂಸ್ಥೆಗೆ ರುಜು ಹಾಕೋದ್ರ ಮೂಲಕ. ಆದ್ರೆ ರುಜು ಹಾಕದೇ ಇರೋದಕ್ಕೆ ಸಾಧ್ಯವೇ? ಪರ್ಯಾಯ ವ್ಯವಸ್ಥೆ ಇದೆಯೇ ಇವತ್ತು? ಇದೆ. ಮಾತುಕತೆ ಮುರಿದು ಹೋಗಿದೆ. ಹೌದು, ಕ್ಯಾನ್ಕನ್ ನಲ್ಲಿ. ಹೌದು. ಅದಕ್ಕೆ ಪರ್ಯಾಯ ರೂಪಿಸ್ಕೊಳ್ಳೇಬೇಕಲ್ಲ. ಅಂತಾರಾಷ್ಟ್ರೀಯ ವಾಣಿಜ್ಯ ಬೇಕೇ ಬೇಕು. ಆದ್ರೆ ಅದು ಯಾವ ರೀತಿ ಇರಬೇಕು ಅನ್ನೋದು ತಾನೇ ಮುಖ್ಯ. ಅದನ್ನು ಇನ್ನು ಮುಂದೆ ರೂಪಿಸ್ತಾರೆ. ಈಗ ಆ ಜನ ಆಂದೋಲನಗಳೇ ಪರ್ಯಾಯನ ರೂಪಿಸೋಕೆ ಪ್ರಯತ್ನ ಪಡ್ತವೆ ಅಂತ ಹೇಳ್ತೀರಿ. ನಾವು ಪ್ರಯತ್ನ ಶುರು ಮಾಡಿದ್ದೀವಿ. ಬಟ್ ಹೇಳಿ ಸರ್, ಈ ಜಾಗತೀಕರಣದ ಹಿನ್ನೆಲೆಯಲ್ಲಿ ನಾವು ಅನುಭವಿಸುವ ಭಾವನೆಗಳೇನು, ಅಥವಾ ಇದರಿಂದ ನಮ್ಗಾಗುವಂತಹ ಸೌಕರ್ಯಗಳೇನು, ಎರಡನ್ನೂ ನಾವು ನೋಡ್ಬೇಕಾಗತ್ತೆ. ಒಂದು ಹೊಸತನಕ್ಕೆ ನಮ್ಮನ್ನು ನಾವು ತೆರೆದುಕೊಂಡು ಇರುವಂತಹ ವಿಶ್ವ ವ್ಯಾಪಾರಿ ಸಂಸ್ಥೆಯ ಒಪ್ಪಂದ ಏನಿದೆ, ಅದರಲ್ಲಿ ನಮಗೆ ಅನುಕೂಲಗಳು ಏನೂ ಇಲ್ಲ ಅಂತೀರಿ? ಹೇಗೆ ಒಬ್ಬ ಸಾಮಾನ್ಯ ರೈತನ ವಿಚಾರ ತಗೊಂಡಾಗ ಅನುಕೂಲಗಳು ಯಾವ ರೀತಿ ಆತನ ತಲುಪೋದಿಲ್ಲ? ಅನುಕೂಲ ಏನೇನೂ ಇಲ್ಲ. ಕಾರಣ ಆ ಒಪ್ಪಂದ ಯಾವ ರೀತಿ ರೂಪಿಸಿದ್ದಾರೆ, ಮುಂದುವರೆದ ದೇಶಗಳಿಗೆ ಲಾಭ ಆಗಬೇಕು, ಮುಂದುವರೆದ ದೇಶಗಳು ತಮ್ಮ ಮಾರುಕಟ್ಟೆನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕೋ ಆ ನಿಯಮಗಳಿವೆ. ಮತ್ತೆ ಮುಂದುವರೆದ ದೇಶಗಳ ಮಾರುಕಟ್ಟೆ ಹಿಂದುಳಿದ ದೇಶಗಳಿಗೆ ಸಿಕ್ಕದೇ ಇರೋ ರೀತಿ ನಿಯಮಗಳು ರೂಪಿಸಿದೆ. ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿಯ ವಿಷಯ ಬಂದಾಗ ಮತ್ತೆ ಅದು ಕೂಡ ನಮ್ಗೆ ಇವತ್ತು ಸಾಧ್ಯ ಆಗ್ತಾ ಇದೆಯೇ ಅನ್ನುವ ಪ್ರಶ್ನೆ, ಮತ್ತು ನೀವೇ ಹೇಳಿದಂತೆ ನಾವೇ ಅದರ ಬಗ್ಗೆ ಸ್ವತಂತ್ರವಾಗಿ ಅದನ್ನ ರೂಪಿಸಿಕೊಳ್ಳುವಂಥದ್ದು ಸ್ಮಾಲ್ ಯೂನಿಟ್ ಲೆವೆಲ್ ನಲ್ಲಿ, ಇವೆಲ್ಲವೂ ಸಾಧ್ಯ. ಟ್ರಾನ್ಸ್ಫರ್ ಬಗ್ಗೆ ಬಹಳ ಜನ ಮಾತಾಡ್ತಾರೆ, ಇತಿಹಾಸದ ಬಗ್ಗೆ ಜ್ಞಾನ ಇಲ್ಲದೆ ಇರುವುದು. ವಿಶ್ವದ ಬಂಡವಾಳಶಾಹಿ ಬೆಳೆದಿರೋದು ಟೆಕ್ನಾಲಜಿ ಇಂಪೀರಿಯಲಿಸಮ್ ಇಂದನೇ. ಮುಂದುವರೆದ ದೇಶಗಳು ಅವರ ಟೆಕ್ನಾಲಜಿನ ವರ್ಗಾವಣೆ ಮಾಡಕ್ಕೆ ಇಷ್ಟನೇ ಪಡಲ್ಲ. ಅವರ ತಾಂತ್ರಿಕತೆನ ಗುಟ್ಟಾಗಿ ಇಟ್ಕೊಳ್ಳೋ ಮೂಲಕನೇ ಸಾಮ್ರಾಜ್ಯಶಾಹಿ ಬೆಳೆದಿರೋದು, ಬಂಡವಾಳಶಾಹಿ ಬೆಳೆದಿರೋದು. ಇದನ್ನ ಮರೆತು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋರು ಶುದ್ಧ ಅವಿವೇಕಿಗಳಷ್ಟೇ. ಟೆಕ್ನಾಲಜಿ ಟ್ರಾನ್ಸ್ಫರ್ ಜೊತೆಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್
ಬೌದ್ಧಿಕ ಹಕ್ಕುಗಳನ್ನು ಮಾತಾಡ್ತಿದ್ದಾರೆ ಮುಂದುವರಿದ ದೇಶಗಳು. ಹೌದು. ಯಾತಕ್ಕದು ಬೌದ್ಧಿಕ ಹಕ್ಕುಗಳು? ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋಕ್ಕೋ ಟೆಕ್ನಾಲಜಿನ ರಕ್ಷಣೆ ಮಾಡ್ಕೊಳಕ್ಕೋ? ನಾವು ಟೆಕ್ನಾಲಜಿ ಟ್ರಾನ್ಸ್ಫರ್ ಮತ್ತು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಎರಡು ಜೊತೆಗೆ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಟೆಕ್ನಾಲಜಿ ಟ್ರಾನ್ಸ್ಫರ್ ಈಸ್ ಪಾಸಿಬಲ್ ಓನ್ಲಿ ವೆನ್ ದೇರ್ ಈಸ್ ನೋ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಅದು ಇದು ಸಾಧ್ಯವೇ ಅನ್ನೋ ಅತ್ಯಂತ ಪ್ರಶ್ನೆ ಸರಳ. ಬರುತ್ತೆ. ಇನ್ನು ಮುಂದೇನು ಅವ್ರು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಲ್ಲ ನಮಗೆ. ದೇ ಕಮ್ ವಿತ್ ಪೇಟೆಂಟ್ಸ್. ಸೊ ಬಟ್ ಹೌ ಡು ವಿ ಫೈಟ್ ವಿತ್ ದೆಮ್? ಈಗ ಜಾಗತೀಕರಣದ ಹಿನ್ನೆಲೆಯಲ್ಲಿ ನಮ್ಮನ್ನು ಹೇಗೆ ಸಜ್ಜುಗೊಳಿಸಬೇಕು ಅಂತ ಹೇಳ್ತೀರಿ? ನಾವು ನಮ್ಮ ನೀತಿಗಳನ್ನು ನಾವೇ ರೂಪಿಸ್ಕೋಬೇಕು. ಮೊದಲನೇ ತಪ್ಪು ನಾವು ಮಾಡ್ತಾ ಇರೋದು ಏನು, ಮುಂದುವರೆದ ಬಿಳಿಯ ದೇಶಗಳು ಅಂತಿವೆ. ಈಗ ಬಣ್ಣ ಮಾತಾಡಬೇಕಾಗತ್ತೆ ನಾನು. ಮುಂದುವರೆದ ಬಿಳಿಯ ದೇಶಗಳು ಅವುಗಳ ಅಭಿವೃದ್ಧಿ ಅನ್ನೋ ಕಲ್ಪನೆ ಏನಿದೆ ಅದು ಸರಿಯೇ ತಪ್ಪೇ ಮೊದಲು ನಾವು ತೀರ್ಮಾನ ಮಾಡಬೇಕು. ಮತ್ತೆ ಅವರ ತಾಂತ್ರಿಕತೆಗಳು ವೈಜ್ಞಾನಿಕವೇ ಅವೈಜ್ಞಾನಿಕವೇ, ಅಥವಾ ಸಾವಿರಾರು ವರ್ಷದಿಂದ ಕಾಲದ ಪರೀಕ್ಷೆ ಪಾಸ್ ಮಾಡಿರುವಂಥ ಸಾಂಪ್ರದಾಯಿಕ ಜ್ಞಾನ ಪದ್ಧತಿಗಳು ಸರಿಯೇ? ಟ್ರೆಡಿಷನಲ್ ನಾಲೆಡ್ಜ್ ಸಿಸ್ಟಮ್ಸ್ ಹೌದು. ವಿಚ್ ಹ್ಯಾವ್ ಸ್ಟುಡ್ ದಿ ಟೆಸ್ಟ್ ಆಫ್ ಟೈಮ್ ಹೌದು. ಫಾರ್ ಸೆಂಚುರೀಸ್. ಇದು ಆಧುನಿಕ ವಿಜ್ಞಾನಕ್ಕಿಂತ ಹೆಚ್ಚು ವೈಜ್ಞಾನಿಕವೇ. ಇದನ್ನು ನಾವು ಮೊದಲು ತೀರ್ಮಾನಕ್ಕೆ ಬರಬೇಕು. ಬರ್ತಾ ಇದ್ದೀವಿ. ಈಗ ಉದಾಹರಣೆ ಕೃಷಿ ಕ್ಷೇತ್ರದಲ್ಲಿ ಏನು ಆಧುನಿಕ ವಿಜ್ಞಾನ ಅಂತಾರೆ, ಮೊದಲನೇ ಹಸಿರು ಕ್ರಾಂತಿ ಕೃಷಿ ವಿಜ್ಞಾನ, ಈಗೇನು ಎರಡನೇ ಹಸಿರು ಕ್ರಾಂತಿ ಕೃಷಿ ವಿಜ್ಞಾನ ಅಂತ ತರಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಜೈವಿಕ ತಂತ್ರಜ್ಞಾನದ ಮೂಲಕ ವಂಶವಾಹಿ ವಿಕೃತ ತಳಿಗಳನ್ನು ತಂದು ಇದನ್ನ ಎರಡನೇ ಹಸಿರು ಕ್ರಾಂತಿ ಅಂತ ಕರಿತಿದ್ದಾರೆ. ಇದು ವಿಜ್ಞಾನನು. ಯಾಕೆಂದ್ರೆ ಈ ಬಯೋಟೆಕ್ನಾಲಜಿನಲ್ಲಿ ಜೆನೆಟಿಕ್ ಇಂಜಿನಿಯರಿಂಗ್ ವಂಶವಾಹಿನ ಬೆರಕೆ ಮಾಡುದು. ಸೊ ಒಂದು ಪ್ರಾಣಿಯ ವಂಶವಾಹಿನ ಸಸ್ಯಕ್ಕೆ ಸೇರಿಸೋದು, ಇದನ್ನ ವಿಜ್ಞಾನ ಅಂತ ಕರಿಬಹುದು, ಅಥವಾ ವಾಮಾಚಾರ ಅಂತ ಕರಿಬಹುದು. ನಾನು ಅದನ್ನು ವಾಮಾಚಾರ ಅಂತ ಕರಿತಿದ್ದೀನಿ. ಯಾಕಂದ್ರೆ ವೈಜ್ಞಾನಿಕವಾಗಿ ನಿಸರ್ಗದಲ್ಲಿ ಆಗದೆ ಇರುವಂತ ಕೆಲಸ, ಯಾವತ್ತೂ ನಿಸರ್ಗದಲ್ಲಿ ಆಗಿಲ್ಲ. ಅದು ಒಂದು ಪ್ರಾಣಿ ವಂಶವಾಹಿ ಸಸ್ಯಕ್ಕೆ ಸೇರಿಸೋದು. ಇವತ್ತು ಒಂದು ಹಂದಿ ವಂಶವಾಹಿನ ಟೊಮೆಟೊಗೆ ಸೇರಿಸಿದ್ದಾರೆ, ಮನುಷ್ಯನ ವಂಶವಾಹಿನ ಆಲೂಗೆಡ್ಡೆಗೆ ಸೇರಿಸಿದ್ದಾರೆ. ಅದರಿಂದ ಏನೇನು ದುಷ್ಪರಿಣಾಮ ಆಗುತ್ತೆ ಅನ್ನೋದನ್ನ ಇನ್ನೂ ತನಿಖೆ ಮಾಡದೇನೆ ಅದನ್ನಾಗಲೇ ರೈತನ ಭೂಮಿನಲ್ಲಿ ಹಾಕುವಂತ ಒಂದು ಪ್ರಯೋಗದ ಹಂತ ಬಂದಿದೆ ಅಂತ ಹೇಳಿ. ಪ್ರಯೋಗ ಅಲ್ಲ, ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕಾದಂತ ಒಂದು ಮನುಷ್ಯರೇ ಇಲ್ದಂತ ದೇಶ, ಆ ದೇಶ ಪ್ರಯೋಗ ಶುರು ಮಾಡಿದೆ. ಮಾಡಿ ಅದನ್ನ ಬೇರೆ ದೇಶಗಳಿಗೆ ಮಾರಾಟ ಮಾಡೋದಕ್ಕೂ ಹೊರಟಿದೆ. ಅದರಿಂದ ಏನ್ ಕೆಟ್ಟ ಪರಿಣಾಮಗಳಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಿದೆ. ಈಗ ಅದು ಸರಿ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬಹಳ ದೇಶಗಳು ಬರ್ತಿವೆ, ಬಹಳ ಜನ ರೈತರು ಬರ್ತಿದ್ದಾರೆ. ಮತ್ತೆ ಈಗ ನೀವು ಹೇಳ್ದಾಗೇನೆ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತ ಹೊಸ ಹೆಸರು, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಮತ್ತೊಂದು ಹೊಸ ಹೆಸರು, ಜೈವಿಕ ಕೃಷಿ, ಸುಸ್ಥಿರ ಕೃಷಿ, ಸಸ್ಟೈನಬಲ್ ಅಂತ. ನಮ್ಮ ದೇಶದಲ್ಲಿ ನಮ್ಮ ತಾತ ಮುತ್ತಾತಂದ್ರು ಮಾಡ್ತಿದ್ದಿದ್ದು ಅದೇ ಕೃಷಿ, ಜೈವಿಕ ಕೃಷಿ, ಸುಸ್ಥಿರ ಕೃಷಿ. ಇದು ಅತ್ಯುತ್ತಮವಾದಂತಹ ಜ್ಞಾನ ಪದ್ಧತಿ ಅನ್ನುವಂಥ ಅಭಿಪ್ರಾಯಕ್ಕೆ ಜಗತ್ತಿನ ಎಲ್ಲ ದೇಶಗಳು ಬರ್ತಾ ಇವೆ. ಸೊ ನಮ್ಮಲ್ಲಿ ಈಗ ಇಂತಹ ಪ್ರಯೋಗಗಳು ನೀವೇನು ಹೇಳಿದ್ರಿ, ಈಗ ಬಹುರಾಷ್ಟ್ರೀಯ ಕಂಪನಿಗಳು ಮಾಡ್ತಿರುವಂತಹ ಕೆಲವು ಅವರ ಏನು ದಾಳಿ ಏನಿದೆ ಅದರ ವಿರುದ್ಧವಾಗಿ ಧ್ವನಿಯನ್ನು ಬಹಳ ಎತ್ತಿದ್ದೀರಿ ತಾವು. ಸೊ ಮತ್ತೆ ನಮ್ಮ ನಿಲುವು ಏನಾಗಬೇಕು ಅಂತ ಹೇಳ್ತೀರಿ? ಬಹುರಾಷ್ಟ್ರೀಯ ಕಂಪನಿಗಳು ಬಂದಿರೋದು ಏನು ನಮ್ಮನ್ನು ಉದ್ಧಾರ ಮಾಡಕ್ಕಲ್ಲ, ಲಾಭ ಮಾಡಕ್ಕೆ.
ಯಾವುದೇ ಮಾರ್ಗದಲ್ಲಾದರೂ ಲಾಭ ಮಾಡ್ಬೋದು. ಉದಾಹರಣೆಗೆ ಮೊನ್ನೆ ಮಾನ್ಸಾಂಟೋ ಕಂಪನಿ ವಿರುದ್ಧ ದಾಳಿ ಮಾಡಿದ್ವಿ ನಾವು, ಭಾರತೀಯ ವಿಜ್ಞಾನ ಸಂಸ್ಥೆ ಹೌದು. ಆವರಣದಲ್ಲಿ. ಕಾರಣ ಅದೇನು ಕೀಟನಾಶಕ ಮಾರ್ತಾ ಇದೆ ನಮ್ಮ ದೇಶದಲ್ಲಿ ಈಗಾಗಲೇ, ರೌಂಡ್ ಅಪ್ ಅಂತ. ಆ ರಾಸಾಯನಿಕನ ಅಮೆರಿಕ ಸರ್ಕಾರ ವಿಯೆಟ್ನಾಂ ಯುದ್ಧದಲ್ಲಿ ವಿಯೆಟ್ನಾಮಿನ ಕಾಡುಗಳನ್ನು ನಾಶ ಮಾಡೋಕ್ಕೆ ಬಳಸಿದ್ದಂಥ ಒಂದು ರಾಸಾಯನಿಕ. ಅದರಿಂದ ಅದರ ಸೋಂಕು ಬಂದಂಥ ವಿಯೆಟ್ನಾಂ ಜನಕ್ಕೆ ಈಗಲೂ ಅಂಗವಿಕಲ ಮಕ್ಕಳು ಹುಟ್ಟುತ್ತಾ ಇವೆ 20 ವರ್ಷದ ನಂತರ. ಆ ಅಪಾಯದ ಜೊತೆಗೆ ಈಚೆಗೆ ಎಲ್ಲ ವಿಜ್ಞಾನಿಗಳು ಪತ್ತೆ ಮಾಡಿರೋದು, ಈ ರೌಂಡ್ ಅಪ್ ಕಳೆನಾಶಕ ಬಳಸೋದ್ರಿಂದ ಗಿಡಗಳಲ್ಲಿ ಬೇರುಗಳಲ್ಲಿ ಫುಸಾರಿಯಂ ಅನ್ನುವಂಥ ಹೊಸ ಬೂಷ್ಟ ತಯಾರಾಗುತ್ತೆ. ಅದು ಬೆಳೆ ನಾಶ ಮಾಡೋದ್ರ ಜೊತೆಗೆ ಮನುಷ್ಯರನ್ನು ಕೊಲ್ಲೋ ಶಕ್ತಿ ಇದೆ. ಇಂಥದನ್ನೆಲ್ಲ ಮಾರಾಟ ಮಾಡೋದಕ್ಕೆ ಬಂದಿರೋ ಸಂಸ್ಥೆಗಳನ್ನು ನಾವು ದೇಶದೊಳಗೆ ಇಟ್ಕೋಬೇಕು ಅಥವಾ ಉಚ್ಚಾಟನೆ ಮಾಡಬೇಕು. ಆದರೆ ಇಂತಹ ಒಂದು ಸಂಸ್ಥೆ ಬಂದಾಗ ಇದು ಕಲ್ಪಿಸುವಂತಹ ಉದ್ಯೋಗದ ಅವಕಾಶಗಳು ಅಥವಾ ಆರ್ಥಿಕ ಸ್ಥಿತಿಗತಿಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡಾಗ ಪರಿಹಾರ ಅಥವಾ ಅದಕ್ಕೆ ಬದಲಿ ವ್ಯವಸ್ಥೆ ಏನನ್ನ ರೂಪಿಸ್ತೀರಿ ತಾವು, ಏನನ್ನ ಹೇಳ್ತೀರಿ? ಎಲ್ಲಿ ಉದ್ಯೋಗ ಅವಕಾಶ ಸೃಷ್ಟಿಸ್ತಾ ಇವೆ? ಒಂದು ಚೈನ್ ನಾವು ತಗೊಂಡಾಗ ಉದ್ಯೋಗ ಅವಕಾಶ ಸೃಷ್ಟಿ ಮಾಡುವಂತಹ ಬಂಡವಾಳ ಹೂಡಿಕೆ ನಡೀತಾನೆ ಇಲ್ಲ. ಉದ್ಯೋಗಗಳನ್ನು ನಾಶ ಮಾಡುವಂಥ, ಉದ್ಯೋಗಗಳನ್ನು ಕಡಿಮೆ ಮಾಡುವಂಥ ತಾಂತ್ರಿಕತೆನೇ ಈ ದೇಶದೊಳಗೆ ಬರ್ತಾ ಇದೆ. ಆ ಕಾರಣ ಬೇರೆ ದೇಶದ ಬಂಡವಾಳ ನಮ್ಮ ದೇಶಕ್ಕೆ ಬಂದಾಗ ಇಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನೋದು ಶುದ್ಧ ಭ್ರಮೆ ಅಂತೀರಿ? ಹೌದು. ಇವತ್ತಿನ ಟೆಕ್ನಾಲಜಿ, ನಮ್ಮ ಇವತ್ತಿನ ಪ್ರತಿಯೊಂದು ಟ್ರೆಂಡ್, ಆಲ್ ಆಟೋಮೇಟೆಡ್ ಟೆಕ್ನಾಲಜೀಸ್. ಪ್ರತಿಯೊಂದು ಕ್ಷೇತ್ರದ ಒಂದು ಅನಿಸಿಕೆ ಇವತ್ತು ಏನಪ್ಪಾ ಅಂತಂದ್ರೆ ಉದ್ಯೋಗಾವಕಾಶಗಳ ಸೃಷ್ಟಿ ಹೇಗೆ ಹೆಚ್ಚುತ್ತಾ ಇದೆ ಬಹುರಾಷ್ಟ್ರೀಯ ಕಂಪನಿಗಳು ಬಂದಾಗ ಅನ್ನೋದ್ರ ಕಡೆನೇ ಇದೆ. ಎಲ್ಲಿ ಹೆಚ್ಚುತ್ತಾ ಇದೆ? ಪ್ರಾರಂಭ ಆದಾಗಿಂದ 95ನೇ ಇಸ್ವಿಯಿಂದ ಇಲ್ಲಿವರೆಗೆ, 95ನೇ ಇಸ್ವಿನಲ್ಲಿ ವಿಶ್ವ ವ್ಯಾಪಾರಿ ಸಂಸ್ಥೆ ಜಾರಿಗೆ ಬಂತು. 95ರಿಂದ ಇಲ್ಲಿವರೆಗೆ ಸುಮಾರು 2 ಲಕ್ಷ ಸಣ್ಣ ಕೈಗಾರಿಕೆಗಳು ಬಾಗಿಲು ಮುಚ್ಚಿವೆ ನಮ್ಮ ದೇಶದಲ್ಲಿ. ಅದರಿಂದ ನಿರುದ್ಯೋಗ ಎಷ್ಟು ಜಾಸ್ತಿ ಆಗಿದೆ? ನಿರುದ್ಯೋಗ ಜಾಸ್ತಿ ಆಗಿದೆ ಹೊರತು ಉದ್ಯೋಗ ಸೃಷ್ಟಿಯಾಗಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ನೀವು ಕೂಡ ಸಾಕಷ್ಟು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿ ಬರುತ್ತೆ ಅಂತ ನಿಮ್ಗೆ ಅನ್ಸ್ಲಿಲ್ವಾ? ಎಲ್ಲಿ ಕಾಂಪ್ರಮೈಸ್? ಬಹುರಾಷ್ಟ್ರೀಯ ಕಂಪನಿಯ ವಿರುದ್ಧ ನೀವು ಎತ್ತಿದ ಧ್ವನಿಯೇ ಆಗಲಿ ಅಥವಾ ಇಂಥ ಮೂವ್ಮೆಂಟ್ ವಿರುದ್ಧ ನೀವೇನ್ ಧ್ವನಿ ಎತ್ತಿದ್ರಿ, ಮತ್ತೆ ನಿಮ್ಮ ಸಂಘಟನಾ ಶಕ್ತಿಯ ಬಲ ಮತ್ತೆ ಎಲ್ಲೊಂದ್ ಕಡೆ ಕುಸಿಯುವ ಸಂದರ್ಭ ಬರಬಹುದು, ಕಾಂಪ್ರಮೈಸ್ ಆಗಬಹುದು ಅಂತ ನಿಮ್ಗೆ ಅನ್ಸ್ಲಿಲ್ವಾ? ಕುಸಿಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇದು ನಿರಂತರವಾಗಿ ನಡಿಬೇಕು ಅಂತೀರಿ. ಈ ಒಟ್ಟಾರೆ ನಮ್ಮ ಹೋರಾಟನೇ ಬಹಳ ಜನ ಬುದ್ಧಿಜೀವಿಗಳು ಕೇಳಿದ್ದಾರೆ ನನಗೆ, ಆರೆಂಟ್ ಯು ಫೈಟಿಂಗ್ ಎ ಲೂಸಿಂಗ್ ಬ್ಯಾಟಲ್? ಸೋಲೋ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ನಾನಂದೆ ಸೋಲಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಸೋಲಕ್ಕಾಗಲ್ಲ, ನಾವು ಗೆಲ್ಲೇಬೇಕು. ಹೇಗೆ? ಅದಕ್ಕೆ ಸೋತ್ರೆ ಸರ್ವನಾಶ ಆಗ್ತೀವಿ. ಸೊ ಇಟ್ಸ್ ಎ ಕ್ವೆಶ್ಚನ್ ಆಫ್ ಲೈಫ್ ಅಂಡ್ ಡೆತ್. ಅವಾಗ ನೀವು ಈ ಹೋರಾಟದಲ್ಲಿ ಗೆಲ್ಲೇಬೇಕು, ಗೆಲ್ಲೋವರೆಗೂ ಹೋರಾಟ ಮಾಡಲೇಬೇಕು. ಮಾಡ್ತಾ ಇದ್ದೀವಿ. ಮುಂದೆ ಈ ಒಪ್ಪಂದ ಮುರಿದು ಬಿತ್ತು ಅನ್ನುವಂತ ಹಿನ್ನೆಲೆಯಲ್ಲಿ ಯಾವೆಲ್ಲ ರೀತಿಯ ಬದಲಿ ವ್ಯವಸ್ಥೆಯನ್ನು ನಾವು ರೂಪಿಸಿಕೊಳ್ಬೇಕಾಗತ್ತೆ ಅಂತ ಹೇಳ್ತೀರಿ? ಈಗ ಹೇಳ್ತಾ ಬಂದಿದ್ದೀರಿ ಕಾರ್ಯಕ್ರಮದಲ್ಲಿ, ಆದ್ರೆ ಅದನ್ನ ಒಂದು ಸುಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಚೌಕಟ್ಟು? ಉದಾಹರಣೆಗೆ ಈಗ ವಿಶ್ವ ವ್ಯಾಪಾರಿ ಸಂಸ್ಥೆನಲ್ಲಿ ಬಹಳ ಮುಖ್ಯವಾದ ಕ್ಷೇತ್ರ ಅವ್ರಿಗೆ ಬೇಕಾದ್ದು ಕೃಷಿ ಮತ್ತು ಆಹಾರ, ಇನ್ನೊಂದು ಔಷಧಿಗಳು. ಇವು 3 ಯಾಕೆ ಮುಖ್ಯ ಆಗುತ್ತೆ ವಿಶ್ವದ ಬಂಡವಾಳಶಾಹಿಗೆ ಅಂದ್ರೆ, ಇನ್ನು ಎಲ್ಲಾ ಕ್ಷೇತ್ರದಲ್ಲೂ ವಾಣಿಜ್ಯ ಬಿಕ್ಕಟ್ಟು ಬರುತ್ತೆ ಬಂಡವಾಳಶಾಹಿ. ಯಾಕಂದ್ರೆ ಅದು ತಯಾರು ಮಾಡೋ ವೇಗದಲ್ಲಿ ಬಳಕೆದಾರರು ಸೃಷ್ಟಿಯಾಗಲ್ಲ. ಆದರೆ ಆಹಾರ ಮತ್ತು ಔಷಧಿಗಳ ಕ್ಷೇತ್ರದಲ್ಲಿ ವಿಶ್ವದ ಬಂಡವಾಳಶಾಹಿಗೆ ಯಾವತ್ತೂ ಬಿಕ್ಕಟ್ಟು ಬರಲ್ಲ. ಕ್ಯಾಪಿಟಲಿಸಮ್ ವಿಲ್ ನಾಟ್ ಫೇಸ್ ಎ ಕ್ರೈಸಿಸ್, ಟ್ರೇಡ್ ಕ್ರೈಸಿಸ್ ಇನ್ ಫುಡ್ ಅಂಡ್ ಮೆಡಿಸಿನ್. ಆ ಕಾರಣ ಅವರಿಗೆ ವಿಶೇಷವಾಗಿ ಕೃಷಿ ಬಗ್ಗೆ ಅಷ್ಟೊಂದು ಆಸಕ್ತಿ ಇರುವುದು. ತಮಗೆ ಗೊತ್ತಿದೋ ಇಲ್ಲೋ, ಗ್ಯಾಟ್ ಪ್ರಾರಂಭ ಆದಾಗ 47ರಲ್ಲಿ ಕೃಷಿನ ಆಚೆ ಇಡಬೇಕು ಅಂತ ಅಮೆರಿಕನೇ ಹಠ ಹಿಡಿದಿದ್ದು.
ಯಾಕೆಂದ್ರೆ ತನ್ನ ಕೃಷಿನ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ. ಆದ್ರೆ 86ರಲ್ಲಿ ಏನು ಉರುಗ್ವೆ ಸುತ್ತಿನ ಮಾತುಕತೆ ಪ್ರಾರಂಭ ಆಯಿತು. ಅವಾಗ ಕೃಷಿನ ಸೇರಿಸ್ಬೇಕು ಅಂತ ಹಠ ಹಿಡಿದವರು ಯುರೋಪಿಯನ್ ಯೂನಿಯನ್ ಮತ್ತೆ ಅಮೆರಿಕ. ಅದಕ್ಕೆ ಕಾರಣ ವಿಶ್ವದ ಕೃಷಿ ವ್ಯವಸ್ಥೆ ಮತ್ತು ವಿಶ್ವದ ಆಹಾರದ ವ್ಯವಸ್ಥೆ ಅದರ ಮೇಲೆ ಸಂಪೂರ್ಣ ಏಕಸ್ವಾಮ್ಯ ಸಾಧಿಸಬೇಕು ಅಂತಾನೆ. ಅದಕ್ಕೆ ಅವರು ಉಪಯೋಗಿಸ್ತಾ ಇರೋದೇನು, ಮೊದಲು ಬಿತ್ತನೆ ಬೀಜದ ಮೇಲೆ ಸಂಪೂರ್ಣ ಹತೋಟಿ ಸಾಧಿಸಬೇಕು. ಆ ಕಾರಣನೇ ಅವರು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಪೇಟೆಂಟ್ಸ್ ಜೊತೆಗೆ ಬೀಜಗಳನ್ನ ನಮ್ಮಂಥ ದೇಶದಲ್ಲಿ ಬಿಡುಗಡೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಹೇಳ್ತಾ ಇದ್ದೀವಿ, ಜೀವ ಇರೋ ವಸ್ತು ಮೇಲೆ ಪೇಟೆಂಟ್ ಇರಬಾರ್ದು. ನೋ ಪೇಟೆಂಟ್ಸ್ ಆನ್ ಲೈಫ್ ಫಾರ್ಮ್ಸ್. ಇದು ನಮ್ಮ ಸ್ಲೋಗನ್ನು. ನಾವು ಇದನ್ನ ಸಾಧನೆ ಮಾಡ್ತೀವಿ, ಅದು ಬೇರೆ ವಿಚಾರ. ಆ ಕಾರಣ ನಾವು ಅವ್ರೇನು ಬಿತ್ತನೆ ಬೀಜದ ಮೇಲೆ ಏಕಸ್ವಾಮ್ಯ ಸಾಧಿಸಬೇಕು ಅಂತ ಬರ್ತಾ ಇದ್ದಾರೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ನಾವು ಮಾಡ್ಕೋಬೇಕು. ಯಾವ ರೀತಿ ನಮ್ಮದೇ ರೆಡಿ ಆದ ಆಗ್ಬೇಕು ನಮ್ದು. ಬೀಜದ ಸರಬರಾಜು ವ್ಯವಸ್ಥೆ, ಅವರೊಂದು ಸೀಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಇದಕ್ಕೆ ನಾವು ಈಗ ರೈತ ಸಂಘದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ದೇಶದ ಎಲ್ಲ ದೇಶೀಯ ತಳಿಗಳ ಸಂಗ್ರಹಣೆ ಮತ್ತೆ ಅದನ್ನು ಹೆಚ್ಚು ಮಾಡೋದು, ಮತ್ತೆ ರೈತರಲ್ಲಿ ಮತ್ತೆ ಅದನ್ನು ಜನಪ್ರಿಯಗೊಳಿಸೋದು. ಇವತ್ತಿಗೂ ನಮ್ಮ ದೇಶದಲ್ಲಿ ಸುಮಾರು 60,000 ಭತ್ತದ ತಳಿಗಳಿವೆ. ಆಯಾಯ ಪ್ರದೇಶಕ್ಕೆ ಒಗ್ಗಿರುವಂತ ತಳಿಗಳು. ಅದು ಉತ್ತಮನೋ ಅಥವಾ ಎಲ್ಲಾ ಪ್ರದೇಶಕ್ಕೂ ಒಂದೇ ರೀತಿಯಾದಂತ ಬಿತ್ತನೆ ಬೀಜ ಹಾಕೋದು ಮಾನೋಕಲ್ಚರ್ ಅಂತ ಏನಂತೀವಿ, ಅದು ಉತ್ತಮನೋ? ಮಾನೋಕಲ್ಚರ್ ಸೋತಿದೆ. ಯಾಕೆಂದ್ರೆ ಪ್ರಪಂಚ ವೈವಿಧ್ಯತೆಯ ಪ್ರಪಂಚ. ನಾವೇನು ಅಗ್ರೋಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಅಂತೀವಿ, ಪರಿಸರದ ವೈವಿಧ್ಯತೆ ಇದ್ದೇ ಇರುತ್ತೆ. ಆ ಪರಿಸರದ ವೈವಿಧ್ಯತೆಗೆ ತಕ್ಕಂಗೆನೆ ಬಿತ್ತನೆ ಬೀಜಗಳ ವೈವಿಧ್ಯತೆ ಇದೆ. ಅದನ್ನು ನಾವು ರಕ್ಷಣೆ ಮಾಡಿಕೊಂಡು ಆಹಾರ ಉತ್ಪಾದನೆ ಮಾಡುವಂಥ ಪರ್ಯಾಯ ವ್ಯವಸ್ಥೆ ತಕ್ಷಣಕ್ಕೆ ನಾವು ಜಾರಿಗೆ ತರಬೇಕು. ಅದನ್ನು ತರೋದನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ನಮ್ಮ ದೇಶದಲ್ಲಿ ಹಲವಾರು ಕಡೆ ಪ್ರಾರಂಭ ಮಾಡಿದ್ದಾರೆ. ಮತ್ತೆ ಅವರು ಆಹಾರದ ಮಾರುಕಟ್ಟೆ ಆಕ್ರಮಣ ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಆಹಾರದ ಮಾರುಕಟ್ಟೆ ಅವ್ರು ಆಕ್ರಮಣ ಮಾಡೋಕ್ಕೆ ಸಾಧ್ಯ ಯಾವಾಗ ಅಂದರೆ ನಾವು ಬಿಟ್ಕೊಟ್ಟಾಗ. ಗಾಂಧೀಜಿ ಯಾರೋ ಕೇಳಿದ್ರಂತೆ ಚಳುವಳಿ ಅರ್ಧ ಭಾಗ ಮುಗಿದ ಮೇಲೆ, ಯಾಕೆ ಬ್ರಿಟಿಷರು ಇನ್ನೂ ಇದ್ದಾರೆ? ಅದು ಗಾಂಧೀಜಿ, ನೀವು ಬಿಟ್ಕೊಂಡಿದ್ಯಾ ಅದಕ್ಕಿದ್ದಾರೆ. ಅದೇ ರೀತಿ ಮಾರುಕಟ್ಟೆ ಆಕ್ರಮಣ ಅವ್ರು ಯಾಕೆ ಮಾಡ್ತಾರೆ? ಉದಾಹರಣೆಗೆ ಇವತ್ತು ಗೋಧಿ ಹಿಟ್ಟನ್ನ ಕಾರ್ಗಿಲ್ ಅನ್ನುವಂಥ ಅಮೆರಿಕಾದ ಕಂಪನಿ ನೇಚರ್ ಫ್ರೆಶ್ ಅನ್ನೋ ಹೆಸರಲ್ಲಿ ನಮಗೆ ಮಾರ್ತಾ ಇದೆ. ಯಾಕೆ ಮಾರ್ತಿದೆ? ನಾವು ಸುಮ್ಮನೆ ಇದೀವಿ, ಅದಕ್ಕೆ ಮಾರ್ತಾ ಇದೆ. ಸೊ ಆ ಕೆಲಸ ನಾವೇ ಶುರು ಮಾಡುದು. ಸೊ ನೀವು ಮತ್ತೆ ಚಳುವಳಿಯ ಸ್ವರೂಪದಲ್ಲಿ ಚೇಂಜಿಂಗ್ ದ ಮೈಂಡ್ ಅಂಡ್ ದ ಬಾಡಿ ಅಂತ ಏನು ಹೇಳಿದ್ರೆ ಅದಿಲ್ಲಿ ಬಹಳ ಮುಖ್ಯ ಅನ್ಸುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇದ್ರ ಕುರಿತಂತೆ ಜಾಗೃತಿಯನ್ನು ಮೂಡಿಸುವ ಪ್ರಯತ್ನ ಕೂಡ ಸಾಕಷ್ಟು ಆಗ್ಬೇಕಲ್ವಾ? ಮಾಡ್ತಾ ಇದ್ದೀವಿ, ನಮ್ಮ ಕೈಲಾದಷ್ಟು ಮಾಡ್ತಾ ಇದೀವಿ. ಇದು ಬಹಳ ದೊಡ್ಡ ದೇಶ, ಇದೊಂದು ವಿಚಿತ್ರ ದೇಶ ನಮ್ಮ ದೇಶ. ಕರ್ನಾಟಕ ಒಂದು ದ್ವೀಪ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಕೆಲಸ ಮುಗಿದೋಗ್ತಿತ್ತು. ಅಷ್ಟೊಂದು ಆತ್ಮವಿಶ್ವಾಸ ಇದೆ. ಮುಗಿಸ್ತೀವಿ, ಇನ್ನೊಂದು ಸ್ವಲ್ಪ ದಿವಸ ಬೇಕಷ್ಟೆ. ಪೇಟೆಂಟ್ಗಳ ಪ್ರಶ್ನೆ ಬಂದಾಗ ಮತ್ತೆ ನಿಮ್ಮ ನಿಲುವು ಏನು? ಈಗ ಬುದ್ಧಿ ಯಾವಾಗ ಖಾಸಗಿ ಆಸ್ತಿ ಆಯ್ತು ಅದು ನನಗಂತೂ ಅರ್ಥವಾಗದೇ ಇರೋದು. ಬುದ್ಧಿ, ಜ್ಞಾನ ಇವೆಲ್ಲ ಸಾಮಾಜಿಕವಾದಂಥ ವಿಚಾರಗಳು. ಉದಾಹರಣೆಗೆ ನಿಮಗೆ ಅಮ್ಮ ಅಂತ ಹೇಳೋದು ಕಲಿಸಿದ್ದು ನಿಮ್ಮ ಅಮ್ಮ ಅಲ್ಲೇನು? ಸೊ ಆ ಜ್ಞಾನ ನಿಮ್ಮದು ಖಾಸಗಿ ಸ್ವತ್ತು ಹೆಂಗಾಗುತ್ತೆ? ಈ ಜ್ಞಾನ ಯಾವತ್ತೂ ಖಾಸಗಿ ಸ್ವತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಅದು ಸಾಮಾಜಿಕ ಸ್ವತ್ತು. ಆ ಕಾರಣ ಸೈದ್ಧಾಂತಿಕವಾಗೂ ಕೂಡ ಬೌದ್ಧಿಕ ಸನದು ಅನ್ನೋದು ಒಂದು ಬಂಡವಾಳಶಾಹಿಯ ವಿಕೃತ ಕಲ್ಪನೆ. ಅದನ್ನು ನಾವು ಸಂಪೂರ್ಣ ತಿರಸ್ಕಾರ ಮಾಡೋದು. ಸಮಾಜವಾದಿ ಸಿದ್ಧಾಂತದಲ್ಲಿ ಪೇಟೆಂಟು ಇಲ್ಲ, ಕಾಪಿರೈಟು ಇಲ್ಲ.
ಅದೇ ರೀತಿ ವಿಶೇಷವಾಗಿ ಜೀವ ಇರುವಂಥ ವಸ್ತುಗಳ ಮೇಲೆ ಪೇಟೆಂಟ್ ಆನ್ ಜೀನ್ಸ್ ಅಂತ ಮಾತಾಡ್ತಾರೆ. ಹೆಂಗೆ ಪೇಟೆಂಟ್ ಯಾವಾಗ ಬರುತ್ತೆ? ನೀವು ಹೊಸದಾಗಿ ಕಂಡುಹಿಡಿದಾಗ ಡಿಸ್ಕವರಿ. ಜೀನನ್ನು ಯಾವಾಗ ಡಿಸ್ಕವರ್ ಮಾಡ್ತೀವಿ? ಇಟ್ ಈಸ್ ಆಲ್ರೆಡಿ ದೇರ್. ಅಲ್ಲೇನು ಇನ್ವೆನ್ಷನ್ಗೆ ಪೇಟೆಂಟ್ ಬರೋದು. ಯು ಡೋಂಟ್ ಇನ್ವೆಂಟ್ ಎ ಜೀನ್. ದಿ ಜೀನ್ ಈಸ್ ಆಲ್ರೆಡಿ ದೇರ್. ಹೌ ಕ್ಯಾನ್ ಎ ಜೀನ್ ಬಿ ಪೇಟೆಂಟೆಡ್? ಈಗ ಅವ್ರು ಪ್ರಯತ್ನ ಮಾಡ್ತಾ ಇರೋದೇ ಅದು. ಬಯೋಟೆಕ್ನಾಲಜಿ ಮೂಲಕ ಯಾಕೆ ಮಾತಾಡ್ತಿದ್ದಾರೆ ಅಂದರೆ, ಅಲ್ಲಿ ಒಂದು ಏನೋ ಒಂದು ಟಿಂಕರಿಂಗ್ ಅಂತ ಕರಿತೀವಿ, ಟಿಂಕರಿಂಗ್ ವಿತ್ ಜೀನ್ಸ್ ಅಂತ. ನಮ್ಮದೇ ಒಂದು ತಳಿ ತಗೊಂಡು ಅದಕ್ಕೆ ಇನ್ನೊಂದು ಯಾವುದೋ ಜೀನ್ ತಂದು ಸೇರಿಸ್ಬಿಟ್ಟು ಇದು ನನ್ನ ಇನ್ವೆನ್ಷನ್. ಇದು ಅವ್ರು ಮಾಡೋದಕ್ಕೆ ಬರ್ತಾ ಇರೋದು. ಆ ಕಾರಣ ಇದು ಸಂಪೂರ್ಣ ಎಲ್ಲರೂ ವಿರೋಧ ಮಾಡಬೇಕಾದ ವಿಚಾರ. ಬೌದ್ಧಿಕ ಸ್ವತ್ತು ಅನ್ನೋದು ಬುದ್ಧಿ ಖಾಸಗಿ ಸ್ವತ್ತಾಗೋದು ಸಂಪೂರ್ಣ ಅನೈಸರ್ಗಿಕವಾದಂಥ ಆಲೋಚನೆ. ಅಂತಂದ್ರೆ ಈ ಎಲ್ಲ ಹೋರಾಟಗಳ, ಈ ಎಲ್ಲ ಧ್ವನಿ ಎತ್ತುವ ಈ ಎಲ್ಲ ಪ್ರಶ್ನೆಗಳ ಮುಂದೆ ಎಲ್ಲೋ ನಮ್ಮ ರೈತ ಸೊರಗಿ ಹೋಗಿದ್ದಾನೆ, ಕಳೆದು ಹೋಗ್ತಾ ಇದ್ದಾನೆ ಅಂತ ತಮ್ಗನ್ಸಿಲ್ವೇ? ಆತನ ಪ್ರಯಾರಿಟೀಸ್ ಏನಿವತ್ತು ಲೈಫಲ್ಲಿ, ಫೋಕಸ್ ಏನಿವತ್ತು? ಇವತ್ತು ಆತನಿಗೆ ನಾವು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಕೊಟ್ಟಿಲ್ಲ, ಸೌಕರ್ಯಗಳನ್ನ ಕೊಟ್ಟಿಲ್ಲ, ಮಾರ್ಕೆಟಿಂಗ್ ವ್ಯವಸ್ಥೆ ಕಲ್ಪಿಸಿಲ್ಲ, ಆತ್ಮಹತ್ಯೆಗಳ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಹೀಗಿರುವಾಗ ಮತ್ತೆ ಆತನ ಕುರಿತಂತೆ ಎಲ್ಲಿ ಯೋಚನೆ ಆರಂಭ ಆಗತ್ತೆ? ಅನ್ನದಾತ ಅಂತ ಸರಿಯಾದ ನಾವು ಹೇಳ್ತೀವಿ. ಆಲೋಚನೆ ಮಾಡಬೇಕಾದ್ರೆ ಸ್ವಲ್ಪ ದೇಶದ ಬಗ್ಗೆ ಕಳಕಳಿ ಇರುವಂತಹ ರಾಜಕಾರಣಿಗಳು, ಅವರಿಂದ ರಚನೆಯಾದಂಥ ಸರ್ಕಾರಗಳು ಬೇಕು. ಜಾಗತೀಕರಣ ಪ್ರಾರಂಭ ಆಗಿ 8 ವರ್ಷ ಆಗ್ತಾ ಬಂತು. ಬರಗಾಲ ಪ್ರಾರಂಭ ಆಗಿ 3 ವರ್ಷ ಆಗ್ತಾ. ಜಾಗತೀಕರಣದ ಪರಿಣಾಮ ರೈತನ ಒಬ್ಬನ ಮೇಲೆ ಅಲ್ಲ ಆಗಿರೋದು. ಬರಗಾಲನೂ ಬರೀ ರೈತನಿಗಲ್ಲ ಬಂದಿರೋದು. ಆದರೆ ಪ್ರಶ್ನೆ ಇರೋದು, ಬೇರೆ ಯಾವ ಕ್ಷೇತ್ರದಲ್ಲೂ ಆತ್ಮಹತ್ಯೆ ಆಗ್ತಾ ಇಲ್ಲ, ಬರೀ ಕೃಷಿ ಕ್ಷೇತ್ರದಲ್ಲಿ ಮಾತ್ರ ಆತ್ಮಹತ್ಯೆ ಆಗ್ತಿದೆ, ಯಾಕೆ? ಈ ಪ್ರಶ್ನೆ ಕೇಳ್ಕೊಂಡ್ರೆ ಉತ್ತರ ಸಿಗುತ್ತೆ. ಬೇರೆ ಕ್ಷೇತ್ರದಲ್ಲಿ ಆತ್ಮಹತ್ಯೆ ಆಗ್ತಿಲ್ಲ ಯಾಕೆ ಅಂತಂದ್ರೆ ಅಲ್ಲಿ ಬೇರೆ ಸಾಮಾಜಿಕ ಭದ್ರತೆ ವ್ಯವಸ್ಥೆ ಇದೆ. ಒಬ್ಬ ಸರ್ಕಾರಿ ನೌಕರ ಸಸ್ಪೆಂಡ್ ಆದ್ರೂ ಅವನಿಗೆ 90% ಸಂಬಳ ಕೊಡ್ತೀವಿ. ಅಥವಾ ಒಂದು ಕಾರ್ಖಾನೆ ಕಚ್ಚಾ ವಸ್ತು ಸಿಗಲಿಲ್ಲ ಅಂತ ಬೀಗ ಹಾಕಿದ್ರು ಅರ್ಧ ಕೂಲಿ ಕೊಡ್ತೀವಿ. ಮಳೆ ಬರಲಿಲ್ಲ ಅಂತಂದ್ರೆ ಲೇ ಆಫ್ ತಾನೆ. ಇದನ್ನು ಇಂಡಸ್ಟ್ರಿಯಲ್ ಲೇ ಆಫ್ ಥರನೇ ಅಗ್ರಿಕಲ್ಚರಲ್ ಲೇ ಆಫ್. ಅವಾಗ ಏನು ವ್ಯವಸ್ಥೆನೇ ಇಲ್ಲ ರೈತನಿಗೆ. ಈ ತಾರತಮ್ಯದ ವ್ಯವಸ್ಥೆ ಏನಿದೆ ಇದನ್ನ ಸರಿಪಡಿಸಿ ರೈತನಿಗೆ ನಾವು ಒದಗಿಸಬೇಕಾದಂಥ ಸಾಮಾಜಿಕ ಭದ್ರತೆ ವ್ಯವಸ್ಥೆ ಬಗ್ಗೆ ಆಲೋಚನೆ ಮಾಡಿದ್ರೆ ಆತ್ಮಹತ್ಯೆಗಳು ನಿಲ್ತವೆ. ಅದನ್ನು ಯಾವ ಸರ್ಕಾರನೂ ಮಾಡ್ತಾ ಇಲ್ಲ. ನಾವು ಬರವಣಿಗೆನಲ್ಲೂ ಕಳಿಸ್ಕೊಟ್ಟು ಈ ಸರ್ಕಾರಕ್ಕೆ ಏನೇನು ಮಾಡಬೇಕು ಅದನ್ನು ಗಣನೆಗೆ ತಗೊಳ್ಳದೆ ಯಾವುದೋ ಒಂದು ಖಾಲಿ ಪ್ಯಾಕೇಜ್ ಅಂತ ಪ್ರಕಟಣೆ ಮಾಡಿದ್ದಾರೆ. ಅದರಿಂದ ಅವ್ರ ಪ್ಯಾಕೇಜ್ ಪ್ರಕಟಣೆ ಮಾಡಿದ್ಮೇಲೆ ಆತ್ಮಹತ್ಯೆ ಸಂಖ್ಯೆ ಜಾಸ್ತಿ ಆಗ್ತದೆ. ನಿಮ್ಮ ನಿಲುವು ಏನು ಅಂತಂದ್ರೆ, ನೀವೇನು ಸಾಧ್ಯತೆ ಇದೆ ಇದು ಅಂತ ಏನು ಸೂಚಿಸ್ತೀರಿ? ಹೇಗೆ ಹೋದ್ರೆ ಏನು ಸಾಧ್ಯತೆಗಳು? ಅತ್ಯಂತ ದೊಡ್ಡ ಮೋಸ ನಡೀತಾ ಇರೋದು ರೈತನಿಗೆ ಬ್ರಿಟಿಷರ ಕಾಲದಿಂದ ಮೋಸದ ಬೆಲೆ ಅವನ ಬೆಳೆಗಳಿಗೆ ಕೊಡ್ತಾ ಇರೋದು. ಅದ ಕಾರಣ ಬ್ರಿಟಿಷರಿಗೆ ಅವರ ಕಾರ್ಖಾನೆಗಳಿಗೆ ಬೇಕಾದ ಕಚ್ಚಾ ವಸ್ತು ಕಡಿಮೆ ಬೆಲೆಯಲ್ಲಿ ಸಿಗಬೇಕಾಗಿತ್ತು. ಮತ್ತು ಅವ್ರ ಕಾರ್ಖಾನೆಗಳಿಗೆ ಕಾರ್ಮಿಕರು ಬರ್ಬೇಕಾದ್ರೆ ಕಡಿಮೆ ಕೂಲಿಯಲ್ಲಿ ಬರ್ಬೇಕಾದ್ರೆ ಆಹಾರ ಧಾನ್ಯಗಳ ಬೆಲೆನೂ ಕಡಿಮೆ ಇರಬೇಕಾಗಿತ್ತು. ಆ ಕಾರಣ ಅವರು ಮೋಸದ ಬೆಲೆನೇ ನಿಗದಿ ಮಾಡ್ತಿದ್ರು. ಅದನ್ನೇ ಈ ಸರ್ಕಾರಗಳು ಮುಂದುವರಿಸಿ. ನಾವು ಹೇಳೋದು ವೈಜ್ಞಾನಿಕವಾಗಿ ಕೈಗಾರಿಕೆನಲ್ಲಿ ಏನು ಕಾಸ್ಟಿಂಗ್ ಮೆಥಡಾಲಜಿ ಅಂತ ಕರಿತೀವಿ, ಲೆಕ್ಕಾಚಾರ ಹಾಕುವಂಥ ವಿಧಾನ, ಒಂದು ವಸ್ತು ಉತ್ಪಾದನೆ ಆಗ್ಬೇಕಾದ್ರೆ ಏನೇನು ಅಂಶಗಳು ತಗೊಂಡು ಲೆಕ್ಕ ಹಾಕಬೇಕು ಅಂತ, ಅದೇ ರೀತಿ ಕೃಷಿ ಕ್ಷೇತ್ರದಲ್ಲೂ ಲೆಕ್ಕ ಹಾಕಿ ಪ್ರಾಮಾಣಿಕವಾಗಿ ವೈಜ್ಞಾನಿಕ ಬೆಲೆ ನಿಗದಿ ಮಾಡಿ ರೈತನ ಬೆಳೆಗಳಿಗೆ ಆ ಬೆಲೆ ಸಿಕ್ಕುವಂತೆ ಬೆಲೆ ರಕ್ಷಣೆ ವ್ಯವಸ್ಥೆ.
ಪ್ರೈಸ್ ಪ್ರೊಟೆಕ್ಷನ್ ಮೆಕ್ಯಾನಿಸಮ್. ಕನಿಷ್ಠ ಒಂದು ಸುಗ್ಗಿಯಿಂದ ಇನ್ನೊಂದು ಸುಗ್ಗಿ ನಡುವೆ ಬೆಳೆಗಳ ಬೆಲೆ ವ್ಯತ್ಯಾಸ ಆಗದಂಥ ಒಂದು ವ್ಯವಸ್ಥೆ. ದೇರ್ ಶುಡ್ ಬಿ ನೋ ಫ್ಲಕ್ಚುಯೇಷನ್ ಬಿಟ್ವೀನ್ ಟೂ ಹಾರ್ವೆಸ್ಟ್. ಇದು ಮೊದಲಾಗಬೇಕು. ಎರಡನೇದು, ಬೆಳೆ ನಷ್ಟ ಆದಾಗ ನೈಸರ್ಗಿಕ ಹಾನಿಗಳಿಂದ ಪ್ರಾಮಾಣಿಕವಾದಂತಹ ಬೆಳೆ ವಿಮೆ ವ್ಯವಸ್ಥೆ. ಮತ್ತು ಕೆಲವೊಮ್ಮೆ ಆಗುವಂತಹ ಈ ಬಹಳಷ್ಟು ಬೆಳೆದದ್ದನ್ನೇ ಬೆಳೆಯುವ ಒಂದು ಪ್ರವೃತ್ತಿ ಬಂದಾಗ ಅದನ್ನ ಸರ್ಕಾರಗಳು ನಿಯಂತ್ರಣ ಮಾಡಬೇಕು. ನೀವು ಹೇಳೋದು ಯಾವುದೋ ಒಂದು ಬೆಳೆಗೆ ಹೆಚ್ಚಿಗೆ ಬೆಲೆ ಬಂತು ಅಂತ ಹೇಳಿ ಎಲ್ಲ ರೈತರು ಅದನ್ನೇ ಬೆಳೆಯಕ್ಕೆ ಹೋಗ್ತಾರೆ. ಹೌದು. ಅದನ್ನ ಮಾನಿಟರ್ ಮಾಡೋರು ಯಾರು? ಈ ಉದಾಹರಣೆಗೆ ಚೈನಾದಲ್ಲಿ ರೇಡಿಯೋದಲ್ಲೇ ಬಿತ್ತರಿಸ್ತಾರೆ ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಬೆಳೆ ಬೆಳಿಬೇಕು, ಯಾವ್ಯಾವ ಪ್ರದೇಶದಲ್ಲಿ ಯಾವ ತಾರೀಕಿನಲ್ಲಿ ಬಿತ್ತನೆ ಆಗಬೇಕು. ಅವರು ರೇಡಿಯೋನಲ್ಲಿ ಏನು ಬಿತ್ತರಿಸ್ತಾರೆ ಆ ಪ್ರಕಾರ ಆ ದೇಶದ ರೈತರು ಕೆಲಸ ಮಾಡ್ತಾರೆ. ಮಾನಿಟರ್ ಅಂತ ಹೇಳ್ತಿದ್ದೀರಿ. ಯಾವ ವ್ಯವಸ್ಥೆಯೂ ನಮ್ಮಲ್ಲಿ ಇಲ್ಲ, ಏನೂ ಇಲ್ಲ. ಆ ಕಡೆ ಗಮನನೂ ಇಲ್ಲ. ಇದನ್ನು ಬಹಳ ದಿವಸದಿಂದ ಹೇಳ್ಕೊಂಡೇ ಬಂದಿದ್ದೀವಿ ನಾವು. ಇದನ್ನು ಮಾಡೋ ಅಂತ ಸರ್ಕಾರಗಳು ಒಂದೂ ಇಲ್ಲ. ಅದೇ ರೀತಿ ಪ್ರಾಮಾಣಿಕ ಬೆಳೆ ವಿಮೆ, ನೈಸರ್ಗಿಕ ಹಾನಿ ಆದಾಗ ಆ ಬೆಳೆ ವಿಮೆ ಪಾವತಿನೂ ಯಾವಾಗ ಆಗಬೇಕು? ಈಗ ಇವತ್ತು ನಮ್ಮ ರಾಜ್ಯದಲ್ಲಿ 2001ನೇ ಇಸ್ವಿ ಬೆಳೆದು ಇನ್ನು ಬೆಳೆ ವಿಮೆ ಪಾವತಿ. ಈ ರೈತನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, ಒಂದು ಬೆಳೆ ನಷ್ಟ ಆದಮೇಲೆ ಮುಂದಿನ ಬೆಳೆ ಬಿತ್ತನೆ ಮಾಡೋಕ್ಕೆ ಮುಂಚೆ ಬೆಳೆ ವಿಮೆ ಪಾವತಿ ಇಲ್ಲ ಮತ್ತೆ ಸಾಲ ಮಾಡಿ ಬಿತ್ತನೆ ಮಾಡ್ತಾನೆ. ಆ ಕಾರಣ ನಾನು ಈ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದು, ಮುಂದಿನ ಬೆಳೆ ಬಿತ್ತನೆಗೆ ಮುಂಚೆ ಪಾವತಿ ಆಗಬೇಕು. ತಡ ಆದರೆ 18% ಬಡ್ಡಿ ಕೊಡು. ಇದು ಕಾನೂನು ಆಗಬೇಕು. ಮತ್ತೆ ಇವತ್ತಿನ ಸಾಲದ ಹೊರೆಗಳೇನಿದೆ ಅದು ನಮ್ಮ ದೃಷ್ಟಿಯಲ್ಲಿ ಸುಳ್ಳು ಸಾಲಗಳು. ಬೆಲೆ ಮೋಸದಿಂದ ರೈತನ ಲೆಕ್ಕಕ್ಕೆ ಬಂದಿರುವಂಥ ಸುಳ್ಳು ಸಾಲ. ಅವನು ನಿಜವಾದ ವ್ಯವಸಾಯದ ಖರ್ಚೇನಿದೆ ಅದನ್ನು ಲೆಕ್ಕ ಹಾಕದೆ ಯಾವುದೋ ಒಂದು ಅತ್ಯಂತ ಕನಿಷ್ಠ ಬೆಲೆಗೆ ಮಾರ್ಕೊಳ್ಳುವಂಥ ಮಾರುಕಟ್ಟೆ. ಹಾಗಾಗಿ ನಿರಂತರವಾಗಿ ನಷ್ಟದಲ್ಲೇ ಇರುವಂಥ ರೈತ ಅದನ್ನು ನಿಜವಾದ ಸಾಲ ಅಂತ ಕರೆಯೋಣ ಅಥವಾ ಸುಳ್ಳು ಸಾಲ? ಅದು ಸುಳ್ಳು ಸಾಲ ಆದ್ದರಿಂದ ಸಮಗ್ರವಾದ ಋಣ ಪರಿಹಾರ ಕಾಯ್ದೆ ಆಗುತ್ತೆ. ಉದಾಹರಣೆಗೆ ಜಾಗತೀಕರಣ ಪ್ರಾರಂಭ ಆದಮೇಲೆ ಹೊರಗಡೆ ದೇಶದ ಧಾನ್ಯಗಳೆಲ್ಲ ಬರೋಕ್ಕೆ ಶುರುವಾಗಿದೆ, ಬೆಲೆ ಕುಸಿತ ಆಯ್ತು. ಅದಕ್ಕೆ ಯಾರ ಕಾರಣ? ಎಷ್ಟೊಂದು ಗಂಭೀರವಾದಂತಹ ರೈತ ಕಾರಣ, ಸರ್ಕಾರದ ನೀತಿ ಕಾರಣ. ರೈತನ ಸಾಲಕ್ಕೆ ಸರ್ಕಾರದ ನೀತಿ ಕಾರಣ ಅಂತ ಆದಮೇಲೆ ಯಾರು ಹೊಣೆ ಹೊರಬೇಕು? ಸರ್ಕಾರ ಹೊಣೆ ಹೊರಬೇಕು. ಆ ಕಾರಣ ಏನು ಸಾಲ ಬಂತು, ಕನಿಷ್ಠ 95ನೇ ಇಸ್ವಿಯಿಂದ ಈಚೆಗೆ ವಿಶ್ವ ವ್ಯಾಪಾರಿ ಸಂಸ್ಥೆ ಅಸ್ತಿತ್ವಕ್ಕೆ ಬಂದ ನಂತರ ಏನೇನು ಸಾಲ ಬಂದಿದೆ ರೈತರಿಗೆ ನಮ್ಮ ದೇಶದಲ್ಲಿ ಸಂಪೂರ್ಣ ರದ್ದಾಗಬೇಕು. ಏನು ಭಾಳ ದೊಡ್ಡ ಮೊತ್ತ ಏನಿಲ್ಲ, ಒಂದು 30,000 ಕೋಟಿ ರೂಪಾಯಿ ಆಗ್ಬೋದು ಇಡೀ ದೇಶದ್ದು. ಅದನ್ನು ಮಾಡೋಕ್ಕೆ ಮನಸ್ಸಿಲ್ಲ. ಆದರೆ ಕೈಗಾರಿಕಾ ಕ್ಷೇತ್ರದಲ್ಲಿ, ವಾಣಿಜ್ಯ ಕ್ಷೇತ್ರದಲ್ಲಿ ನೀವು ನೋಡಿದ್ದೀರಿ, 1,00,000 ಕೋಟಿ ರೂಪಾಯಿನ ರದ್ದು ಮಾಡೋದಕ್ಕೆ ತಯಾರಾಗಿದೆ. ನಾನ್ ರೆಡಿಮೇಬಲ್ ಅಸೆಟ್ ಅಂತ ಬೇರೆ, ನಾನ್ ರೆಡಿಮೇಬಲ್ ಅಸೆಟ್ ಅಂತೆ. ಏನು ಭಾಷೆನೂ ಗೊತ್ತಿಲ್ಲ. ಹೌ ಕ್ಯಾನ್ ಇಟ್ ಬಿ ಎನ್ ಅಸೆಟ್ ವೆನ್ ಇಟ್ ಈಸ್ ನಾನ್ ರೆಡಿಮೇಬಲ್? ಆದರೆ ಹಂಗೆ ಕರೀತಾರೆ. ನನ್ನ ಹತ್ರ ಒಂದು ಪುಸ್ತಕ ಇದೆ, 1 ಕೋಟಿ ರೂಪಾಯಿಗಿಂತ ಜಾಸ್ತಿ ಸಾಲ ತಗೊಂಡಂಥ ಕೈಗಾರಿಕೋದ್ಯಮಿಗಳ ಪಟ್ಟಿ. 1,00,000 ಕೋಟಿ ರೂಪಾಯಿ ಆಗುತ್ತೆ. ಅದನ್ನು ರದ್ದು ಮಾಡೋಕ್ಕೆ ತಯಾರಿದೆ ಕೇಂದ್ರ ಸರ್ಕಾರ. ಆದರೆ 175 ಜನ ಇರುವಂಥ ಕ್ಷೇತ್ರದಲ್ಲಿ ಕೇವಲ 30,000 ಕೋಟಿ ರದ್ದು ಮಾಡಿದ್ರೆ ಏನಾಗುತ್ತೆ? ಸೊ ನಿಮ್ಮ ಹೋರಾಟ ಸಂಘಟನೆಯ ಶಕ್ತಿ ಇದೇ ರೀತಿ ಮುಂದುವರಿಲಿ ಎನ್ನುವ ಹಾರೈಕೆ ಮತ್ತು ನಾವೆಲ್ಲರೂ ನಿಮ್ಮೊಂದಿಗೆ ಸೇರಬೇಕಾದಂತಹ, ಧ್ವನಿಗೂಡಿಸಬೇಕಾದಂತಹ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ಕಾರ್ಯಕ್ರಮದಲ್ಲಿ ಬಹಳ ವಿವರವಾಗಿ ಸಮಸ್ಯೆಯ ಮುಖಗಳನ್ನು ಪರಿಚಯ ಮಾಡಿಕೊಟ್ರಿ. ಮುಂದುವರಿತಾ ಇರುತ್ತೆ ಈ ರೀತಿ ಹೋರಾಟ ಅಂತ ಅನ್ಸುತ್ತೆ. ಮುಂದುವರಿಸ್ತೀವಿ, ಜಯ ಗಳಿಸೋವರೆಗೂ ಮುಂದುವರಿಸ್ತೀವಿ. ವಿ ವಿಶ್ ಯು ಗುಡ್ ಲಕ್. ನಮಸ್ಕಾರ.